ಹಾಯ್ ಫ್ರೆಂಡ್ಸ್, ಅನಂತಪುರ್ಗೆ ಲೋಡ್ ಮಾಡ್ಕೊಂಡು ಬಿಟ್ಟೆ. ಬಾಗೇಪಲ್ಲಿ ಆರ್ ಟಿ ಒ ಟೋಲು ಎಲ್ಲ ಪಾಸ್ ಮಾಡಿಕೊಂಡು ಪೆಲ್ಗುಂಡ ಹತ್ತತ್ರ ಬಂದು ವಿಡಿಯೋ ಮಾಡಿದ್ದೀನಿ ನೋಡಿ. ಇದೇ ನಮ್ಮದು ಪೆಲ್ಗುಂಡ ಹೋಗೋದು, ಇದೇ ನಮ್ದು ಆರ್ಚ್ ಪೆಲ್ಗುಂಡ ಒಳಗಡೆ ಹೋಗೋದು. ಎಲ್ಲಗಂದ್ರೆ ಅನಂತಪುರ್ಗೆ ಲೋಡ್ ಮಾಡಿದ್ದೀನಿ. ಮಧುವಣ್ಣ ಅವರು ಎಲ್ಲೂ ಇಂಡಿವರಮ್ಮು ತುಮಕೂರ್ಗೆ ಆರ್ಡ್ರ್ ಎಲ್ಲೂ ಸಿಕ್ಕಿಲ್ಲ, ಅದಕ್ಕೆ ಅನಂತಪುರ ಐತೆ ಹೋಗಂದ್ರು ನೋಡಿ. ಫ್ರೆಂಡ್ಸ್, ಇದೇ ನಮ್ಮದು ಪೆಲ್ಗುಂಡ, ಇದು ಒಳಗಡೆ ಹೋಗೋದು ಪೆಲ್ಗುಂಡ. ಇದು ಇಂಡಿವರಮ್ಮು ತುಮಕೂರು ಆರ್ಡ್ರು ಇಲ್ಲ ಅಂತೆ, ಅದಕ್ಕೆ ಅನಂತಪುರ ಖಾಲಿ ಮಾಡ್ಕೊಂಬ ಅಂದರು. ಅದಕ್ಕೆ ಹೋಗಿ ಖಾಲಿ ಮಾಡ್ಕೊಂಬರೋಣ, ಎಂಟಿನೇ ಬರೋದು ಫ್ರೆಂಡ್ಸ್. ಇನ್ನೇನು ಅಲ್ಲಿಂದ ಲೋಡ್ಗಳಿಲ್ಲ. ನಮ್ಮ ನಾಳೆ ಇಷ್ಟೊತ್ತಿಗೆಲ್ಲ ಊರಾಗಿರ್ತೀನಿ, ಹೇಳೋಕ್ಕಾಗಲ್ಲ. ಎಂಟಿ ಬಂದುಬಿಡ್ತಾರೆ, ಅದೇ ಲೋಡ್ಗಳು ಏನೂ ಇಲ್ಲ ಅಲ್ಲಿ ಅನಂತಪುರಾಗ. ಅಸೋಸಿಯೇಷನ್ ಕೊಡೋದು ಇಲ್ಲ ಮೈನು. ಬರ್ರಿ ಫ್ರೆಂಡ್ಸ್, ಕಿಯಾ ಫ್ಯಾಕ್ಟ್ರಿ ಸ್ವಲ್ಪ ಒಂದು 10 ಕಿಲೋಮೀಟ್ರ್ ಅಂದರೆ ಕಿಯಾ ಫ್ಯಾಕ್ಟ್ರಿ ಐತೆ, ಆಂಧ್ರ ಪ್ರದೇಶದ್ದು. ನೋಡ್ತೀನಿ ಬರ್ರಿ ಫ್ರೆಂಡ್ಸ್. ಇಲ್ಲಿ ಸ್ಟಾರ್ಟ್ ಆಗುತ್ತೆ ಕಿಯಾ ಫ್ಯಾಕ್ಟ್ರಿ. ಮಿನಿಮಮ್ಮು 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಫ್ರೆಂಡ್ಸ್. ಇದು ಸಾವಿರಾರು ಗಟ್ಟಲೆ ಗಾಡಿಗಳು ಪಾರ್ಕಿಂಗ್ ಮಾಡ್ಬೋದು ಇಲ್ಲಿ ನೋಡಿ. ಎಷ್ಟು ದೊಡ್ಡದಿದೆ ಫ್ಯಾಕ್ಟ್ರಿ ಇದು. ನಮ್ಮೂರಿಂದ ಬರ್ತಾರೆ ಫ್ರೆಂಡ್ಸ್, ದೇವನಹಳ್ಳಿ ಬೆಂಗಳೂರಿಂದ ಬರ್ತಾರೆ ಇಲ್ಲಿ ಎಂಪ್ಲಾಯ್ಮೆಂಟ್ ಮಾಡೋಕೆ. ಅಷ್ಟು ದೊಡ್ಡ ಮಾಡಿಕೊಟ್ಟವ್ರೆ ಆಂಧ್ರದವರು, ಆಂಧ್ರ CM ಅವರು. ನೋಡ್ಕೊಳ್ಳಿ ಫ್ರೆಂಡ್ಸ್, ಮಿನಿಮಮ್ 1.5 ಕಿಲೋಮೀಟ್ರ್ ಐತೆ ಫ್ಯಾಕ್ಟ್ರಿ, ದೊಡ್ಡದು. ಅಷ್ಟು ದೊಡ್ಡದೈತೆ ಫ್ಯಾಕ್ಟ್ರಿ. ಕಿಯಾ ಫ್ಯಾಕ್ಟ್ರಿ ಮೈನ್ ಮ್ಯಾನುಫ್ಯಾಕ್ಚರೇ ಇಲ್ಲ ಆಗೋದು ಕಿಯಾ ಫ್ಯಾಕ್ಟ್ರಿದು. ನೋಡ್ಕೊಳ್ಳಿ, ಆಂಧ್ರ ಪ್ರದೇಶ್ 40 ಕಿಲೋಮೀಟ್ರ್ ಅನಂತಪುರ ಇದ್ದಂಗೆ, 40 ಕಿಲೋಮೀಟ್ರ್ ಅನಂತಪುರ ಇದ್ದಂಗೆ ಇದು ಕಿಯಾ ಫ್ಯಾಕ್ಟ್ರಿ ಬರ್ತದೆ. ನೋಡ್ಕೊಳ್ಳಿ ಫ್ರೆಂಡ್ಸ್, ಬರ್ತೀನಿ ಅನ್ಲೋಡ್ ಮಾಡೋ ಟೈಮಾಗ ನೋಡೋಣ ಫ್ರೆಂಡ್ಸ್. ಬರ್ರಿ ಮುಂದ್ಗಡೆ ಏನಾದ್ರು ನೋಡೋಣ. ಫೈನಲಿ ಅನಂತಪುರ ರೀಚ್ ಆದೆ ಗುರು. ನೋಡಿ, ಅನ್ಲೋಡಿಂಗ್ ಪಾಯಿಂಟು 1 ಕಿಲೋಮೀಟ್ರ್ ಐತೆ. ಅದು ರಸ್ತೆ ನೋಡ್ತೀನಿ ನೋಡ್ರಿ ಗುರು, ಎಷ್ಟು ಚಿಕ್ಕದೈತೆ ಅನಂತಪುರದಾಗ. ಅದು ಇಂಡಸ್ಟ್ರಿಯಲ್ ಏರಿಯಾ ಅಂತ, 2 ಕಂಪ್ನಿ ಐತೆ ಅಷ್ಟೇ. ಇದೀನಿ, ಭಾರಿ ಚಿಕ್ಕದಿದೆ ರಸ್ತೆ. ನೋಡ್ತೀನಿ ನೋಡಿ. ಹೀಗೆ ಓದ್ತಾ ಇದ್ರೆ ಒಂದು ಬ್ರಿಡ್ಜ್ ಬರ್ತದೆ, ಹೈದ್ರಾಬಾದ್ ರೋಡ್ ಟಚ್ ಆಗುತ್ತಿದ್ದ. ಹೀಗೆ ಓದ್ತಾ ಇದ್ರೆ ಬ್ರಿಡ್ಜ್ ಬರ್ತದೆ, ಅಲ್ಲಿ ತೋರಿಸ್ತೀನಿ ಇರಿ, ಅಲ್ಲಿ ವಿಡಿಯೋ ಆನ್ ಮಾಡ್ತೀನಿ ನೋಡಿ. ನೋಡಿ ಫೈನಲಿ ಆ ರೋಡ್ ಹತ್ರ ಬಂದೆ ನೋಡಿ. ಸೀದಾ ಹೋಗಿ ಅಲ್ಲಿ ಸರ್ವಿಸ್ ರೋಡ್ ಕಟ್ಟಿಲ್ಲ ಮೈನಿಲ್ಲೇ, ಆಪೋಸಿಟ್ ರೋಡ್ಗೆ ಎಳ್ಕೊಂಡು ಹಂಗೆ ಮುಂದ್ಗಡೆ ಒಂದು ಅರ್ಧ ಕಿಲೋಮೀಟ್ರ್ ಹೋದ್ರೆ ಅಲ್ಲಿ ಮೈನ್ ಏನು ಮಾಡೋರು ಅಂದರೆ ರೈಲ್ವೆ ಗೇಟ್ ಹಾಕ್ಬಿಟ್ಟವ್ರು ಆ ಸೈಡು. ಅದಕ್ಕೆ ಅಲ್ಲಿ ರಸ್ತೆ ಮಾಡೋಲ್ಲ, ಏನು ಐಡಿಯಾ ಗೊತ್ತೇ ಆಗಿಲ್ಲ, ರಸ್ತೆ ಮಾಡಿಲ್ಲ ಅದು. ನಾವು ಈ ರೋಡಾಗ ಆಪೋಸಿಟ್ ರೋಡಾಗ ಹೋಗ್ಬೇಕು. ನೋಡ್ಕೊಳ್ಳಿ ಹಂಗೆ ಹೆಂಗೈತೆ ರೋಡಿದು, ಚೆನ್ನಾಗಿ ಗಲೀಜೈತೆ ಗುರು. ಏನಂದ ಹೈಟ್ ಲೋಡ್ಗಳು ಬಂದರೆ ಹೇಳೋ ಗ್ಯಾರಂಟಿ ಇಲ್ಲಿ. ಇನ್ನೂ ಅಲ್ಲಿ ಸರ್ವಿಸ್ ರೋಡ್ ಕೊಡೋಕ್ಕೆ ಚಾನ್ಸೇ ಇಲ್ಲ. ಸರ್ವಿಸ್ ರೋಡ್ ಕೊಟ್ಟರೆ ಅಲ್ಲಿ ರೈಲ್ವೆ ಗೇಟ್ ಇದೆ ನೋಡಿ. ಹಿಂಗೆ ಹೋಗ್ಬೇಕು, ಆಪೋಸಿಟ್ ರೋಡಾಗ ಬಂದು ಹಿಂಗೆ ಇಳಿಬೇಕು ಗಾಡಿ. ನೋಡ್ಕೊಳ್ಳಿ ಹಂಗೆ ಇದಾಗ್ಬಿಟ್ಟೈತೆ ಕತೆ. ಯಾವುದೋ ಹೈಟ್ ಲೋಡ್ಗಳು ಯಾವುದೋ ಬಂದರೆ ಭಾರಿ ಹುಷಾರಿರ್ಬೇಕು ಈ ರೋಡ್ಗಳಾಗ. ಈಗ ರೈಟ್ ಕಟ್ಟಿಂಗು ಫುಲ್ ಹೊಡಿಬೇಕಿಲ್ಲ. ಇಲ್ಲಿಂದ ಕರೆಕ್ಟು 1-2 ಕಿಲೋಮೀಟ್ರ್ ಐತೆ ಪಾಯಿಂಟು ಅನಂತಪುರ. ಇದು ನನ್ನ ಗಾಡಿ ನೋಡಿ ಗುರು, ಫ್ಯಾಕ್ಟ್ರಿ ಹತ್ರ ಬಂದೆ. ಇಲ್ಲಿಂದ ಕರೆಕ್ಟು 500 ಮೀಟ್ರು ಬರಲೇ ಗಲೀಜೈತೆ. ಕಲ್ಲುಗಳು, ಓವರ್ ಕಲ್ಲುಗಳು ಎಕ್ಸಕ್ಕೆ ದಿಗ್ಲಾತೈತೆ. ಟೈರ್ಗಳು ಬೇರೆ ಕಂಡಮ್. ನನ್ನ ಗಾಡಿ ಮೊದಲೇ ಟರ್ದನ್ನು, ಅದ್ರಾಗ ಇಲ್ಲಿ ಹೋದ್ರೆ ಇನ್ನೂ ಡೇಂಜರು ನೋಡಿ. ಓದ್ತಾ ಇದ್ದೀನಿ ಹಂಗೆ ನೋಡಿ ಹೆಂಗೈತೆ ರೋಡು. ಎಲ್ಲ ಇಷ್ಟು ತಪ್ಪು ಕಲ್ಲುಗಳು. ವೀಡಿಯೋನ ಕಾಣಿಸ್ತೈತೋ ಇಲ್ಲ ಗೊತ್ತಿಲ್ಲ, ಓದೋಕ್ಕೆ ಆಗಲ್ಲ, ಬೇಜಾರುಗಳು. ಇಲ್ಲಿ ಗೇಟ್ ತೆಗಿಯೋನು ಬರಲ್ಲ, ಯಾನೂ ಬರಲ್ಲ, ನಾನೇ ಹೋಗಿ ತೆಗಿಬೇಕಿಲ್ಲೇ. ನೋಡ್ಕೊಳ್ಳಿ ಹಂಗೆ ನೋಡಿ ಹೆಂಗೈತೆ ರೋಡು. ಹತ್ತಿ ಮಾಡಿದ್ರೆ ಟೈರ್ ಏಟು ನಮ್ದಿರೋದೇ ಕಂಡಮ್ ಟೈರ್ಗಳು ನಮ್ಮ ಗಾಡಿಗಳಾಗ. ಏನು ಮಾಡೋಕ್ಕಾಗಲ್ಲ ಗುರು, ಅನ್ಲೋಡ್ ಮಾಡ್ಬೇಕಂದ್ರೆ ಹೋಗಲೇಬೇಕು ಫ್ರೆಂಡ್ಸ್. ಒಟ್ನಾಗ ಇಲ್ಲಿ ಯಾರು ಮ್ಯಾನೇಜ್ಮೆಂಟು ಸರಿ ಇಲ್ಲ ಈ ಫ್ಯಾಕ್ಟ್ರಿನಾಗ. ನಾವು ಬಂದರೆ ನಾವೇ ಗೇಟ್ಗಳು ತೆಗಿಬೇಕು, ನಾವೇ ಒಳಗಡೆ ಹೋಗ್ಬೇಕು. ಸೂಪರ್ವೈಸರ್ ಮಾತ್ರ ಯಾವುದು ತಲೆನೂ ಕೆಡ್ಕೊಳಲ್ಲ, ಸೆಕ್ಯೂರಿಟಿನೂ ಇರಲ್ಲ ಇಲ್ಲಿ ನೋಡಿ. ಹೋಗಿ ನಾನೇ ತೆಗಿತಾ ಇದ್ದೀನಿ ಬಾಗ್ಲು ತೆಗ್ಬಿಟ್ಟು ನಾನೇ ಒಳಗಡೆ ಹೋಗೋಣ ಅಂತ. ಇನ್ನೇನು ಮಾಡೋದು, ಯಾರೂ ಬರಲ್ಲ.
ಆರು ನೋಡಿದ್ರೂ ಬರೋಲ್ಲ, ಏನು ನೋಡಿದ್ರೂ ಬರೋಲ್ಲ. ಮತ್ತು ಬೇರೆ ಬ್ಯಾಟ್ರಿಗಳಾಗಿ ಇದ್ದಂಗೆ ಇಲ್ಲಿ ಸೂಪರ್ ಇದ್ರೂ ತಲೆ ಕೆಡ್ಸ್ಕೊಳಲ್ಲ. ಹಂಗಂದ್ರೆ ಹಂಗೆ ನಿಲ್ಸ್ಕೊಂಡು ಹೋಗ್ತಾ ಇರೋದು. ಹಂಗೆ ನಾನು ಸ್ವಲ್ಪ ಬಿಲ್ಡಪ್ ಕೊಡೋಣ ಅಂತ ನೋಡಿ ಮುಂದ್ಗಡೆ ಬಂದು ಬಿಲ್ಡಪ್ ಕೊಡ್ತಾ ಇದ್ದೀನಿ. ಆಯಿತು ಫ್ರೆಂಡ್ಸ್, ಇಲ್ಲಿಗೆ ಹಿಂಗೆ ಎಂಟಾಯಿತು. ಫಾಲೋ ಮಾಡಿರಿ.